ರಾಜ್ಯದಲ್ಲಿ ದೇಶದಲ್ಲಿ ಹಲವಾರು ಕಡೆ ಏನು ಅಪಘಾತ ಸಂಭವಿಸಿದ್ದಾವೆ, ಅಪಘಾತದಿಂದ ಆಗ್ತಾ ಇರುವಂಥ ಪ್ರಾಣಹಾನಿಗಳನ್ನ ಮನಗಂಡಂಥ ಸರ್ಕಾರಗಳು ಇವತ್ತಿಂದ ಡಿಸೆಂಬರ್ 12ನೇ ತಾರೀಕು ಇವತ್ತಿಂದ ಎಲ್ಲ ವಾಹನ ಸವಾರರಿಗೆ, ಎಲ್ಲ ದ್ವಿಚಕ್ರ ವಾಹನ ಸವಾರರು ಪ್ಲಸ್ ಹಿಂದೆಗಡೆ ಕೂರುವಂಥವರು ಸೇರಿ ಹೆಲ್ಮೆಟನ್ನು ಕಡ್ಡಾಯ ಮಾಡಿ. ಸೊ ಆ ಕಾರಣದಿಂದ ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈಗಾಗಲೇ ಸುಮಾರು ಡಿಸೆಂಬರ್ 1ನೇ ತಾರೀಕಿಂದ ನಮ್ಮ ಏನು ಅಪರಾಧಗಳ ಮಾಸಾಚರಣೆ ಅಂತ ಏನು ನಾವು ಕಾರ್ಯಕ್ರಮನ ರೂಪಿಸ್ಕೊಂಡು ಮಾಡ್ತಾ ಇದ್ದೀವಿ, ಅದರ ಅಂಗವಾಗಿ ಪ್ರತಿ ಬೀಟಿನ ನಮ್ಮ ಬೀಟ್ ಸಿಬ್ಬಂದಿಗಳು ಅವರವರ ಬೀಟ್ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ನಾವು ಪ್ಲೆಕಾರ್ಡ್ಸ್ ಪಾಂಪ್ಲೆಟ್ಸ್ ಎಲ್ಲ ಹಂಚೋದ್ರ ಮೂಲಕ ಸಾಕಷ್ಟು ಅರಿವನ್ನು ಮೂಡಿಸಿದ್ದೀವಿ. ಇರುವಂಥ ಒಂದು ಹೆಲ್ಮೆಟನ್ನೇ ತಾವು ಬಳಸೋದ್ರಿಂದ ಅಕಸ್ಮಾತಾಗಿ ಸಂಭವಿಸಬಹುದಂಥ ಅಪಘಾತದಿಂದ ಮುಖ್ಯವಾಗಿ ನಿಮ್ಮ ಏನು ತಲೆ ರಕ್ಷಣೆ ಆಗುತ್ತೆ. ಸೊ ಅದನ್ನು ತಲೆ ರಕ್ಷಣೆ ಆಗೋದ್ರಿಂದ ಇನ್ನು ಕೈ ಕಾಲಿಗೆ ಬೇರೆ ಏನೇ ಸಣ್ಣ ಪುಟ್ಟ ಹಾನಿ ಆದರೂ ರಿಪೇರಿ ಮಾಡ್ಬೋದು. ಅದಕ್ಕೆ ಚಿಕಿತ್ಸೆ ಪಡಿಸಿ ಬೇಗ ಗುಣಪಡಿಸುವಂಥ ಒಂದು ಎಲ್ಲ ಚಿಕಿತ್ಸಾ ವ್ಯವಸ್ಥೆಗಳು ನಮ್ಮಲ್ಲಿದೆ. ಅದು ಮಾಡಿ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಇದು ಈ ಹೆಲ್ಮೆಟ್ ಹಾಕೋದ್ರಿಂದ ಏನು ಯಾವುದೇ ಇಲಾಖೆಗಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಿ ನಮಗೇನು ಉಪಯೋಗ ಅಲ್ಲ. ನೀವು ಹೆಲ್ಮೆಟ್ ಧರಿಸೋದ್ರಿಂದ ಅದು ನಿಮ್ಮ ಪ್ರಾಣ ರಕ್ಷಣೆ ಮಾಡುತ್ತೆ. ನಿಮ್ಮ ಪ್ರಾಣ ಅಷ್ಟೇ ಅಲ್ಲ, ನೀವು ಓಡಾಡ್ತಿರ್ತೀರ. ಏನೋ ಇವತ್ತು ಫಾಸ್ಟ್ ಲೈಫಲ್ಲಿ ಪ್ರತಿಯೊಬ್ಬರೂ ಅವ್ರದ್ದೇ ಆದ ಬ್ಯುಸಿಯಲ್ಲಿ ಅವ್ರು ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅನ್ನೋದು ಅದು ಆಕಸ್ಮಿಕತೆ. ಏನು ನಾವು ಕೆಲವೊಂದು ಇನ್ಸಿಡೆಂಟ್ ಆಕಸ್ಮಿಕವಾಗಿ ಅವತ್ತು ಅಕಸ್ಮಾತಾಗಿ ಆಗ್ಬಿಡ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ರೂರಲ್ ಸೈಡು ಸ್ವಲ್ಪ ಜನಗಳಿಗೆ ಇನ್ನೂ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಅಷ್ಟೊಂದು ಸ್ಟ್ರಿಕ್ಟಾಗಿ ನಾವು ತೆಗೆದುಕೊಳ್ಳದೆ ಹೆಲ್ಮೆಟ್ ಹಿಂದೆ ಓಡಾಡೋಕ್ಕೂ ಸಹ ಸ್ವಲ್ಪ ನಾವು ರಿಲ್ಯಾಕ್ಸೇಷನ್ ಇತ್ತು. ಸುಮಾರು ಜನ ಹೆಲ್ಮೆಟ್ ಧರಿಸದೆ ನೀವು ಡ್ರೈವ್ ಮಾಡ್ತಾ ಇದ್ದಾರೆ. ಈಗ ಕೂಡ ಸುಮಾರು 2 ವೀಲರ್ಸ್ ತಗೊಂಡು ಹೆಲ್ಮೆಟ್ ಇದ್ದೀರ ಬಂದಿದ್ದಾರೆ. ಅಂದರೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಅಂತ. ನಾನು ಇಲ್ಲೇ ಸ್ಕೂಲ್ ಬಿಡಕ್ಕೆ ಹೋಗ್ತೀನಿ, ಇಲ್ಲೇ ಪೆಟ್ರೋಲ್ಗೆ ಹೋಗ್ತೀನಿ, ಇಲ್ಲೇ ಪಕ್ಕದ ಮನೆಗೆ ಹೋಗ್ತೀನಿ, ಎಲ್ಲೋದ್ರೂ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಮ್ಮ ಹೈವೇ ನಮಗೆ ಹತ್ರದಲ್ಲಿರೋದ್ರಿಂದ ತುಂಬ ಸಾಕಷ್ಟು ಅಪಘಾತಗಳಾಗ್ತಾ ಇರೋದ್ರಿಂದ ಮಾನ್ಯ SP ಸಾಹೇಬರು ಇದೊಂದು ಇನಿಷಿಯೇಟಿವ್ ತಗೊಂಡು ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು ಅನ್ನೋ ಒಂದು ಅಭಿಯಾನ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ಹಳ್ಳಿಗಳಿಗೆ ಹೋಗಿ ಹೇಳಿ ಬಂದಿದ್ದೀವಿ. ಈಗಲೂ ಹೇಳ್ತಾ ಇದ್ದೀವಿ, ನಾಳೆಯಿಂದ ಇವತ್ತಿಂದ ಯಾರು ವಿತೌಟ್ ಹೆಲ್ಮೆಟ್ ನಾವು ಫೈನ್ ಹಾಕ್ತೀವಿ. ಆಮೇಲೆ ನೀವು ಅವ್ರ ಹತ್ರ ಫೋನ್ ಮಾಡಿಸ್ಬಾರ್ದು. ಕಂಪಲ್ಸರಿ 500 rupees ಫೈನ್ ಮತ್ತು 3000 ರೂಪಾಯಿ ಮೊಬೈಲ್ ಯೂಸ್ ಮಾಡಿದ್ರೆ, ಟ್ರಿಬಲ್ ರೈಡಿಂಗ್ ಬಂದರೆ, ಮಕ್ಕಳನ್ನ ಹಾಕ್ಕೊಂಡು 5 ಜನ 6 ಜನ ಎಲ್ಲ ಗಾಡಿ ಸೀಸ್ ಮಾಡ್ತೀನಿ. ಮತ್ತು ಇನ್ಶೂರೆನ್ಸ್ ಇಲ್ಲ, DL ಇಲ್ಲ ಅಂದರೂ ಸಹ ನಾವು ಹಿಡ್ಕೊತೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಅಂತ ಕೋರ್ಕೊಳ್ತೀನಿ. ನಾನೊಂದು ಹೇಳ್ತೀನಿ, ಹೇಳಬೇಕು. ಏನು ಕಾನೂನುಗಳೇನಿದ್ದಾವೆ ಆ ಪ್ರಕಾರವಾಗಿ 4 ವರ್ಷ ಮೇಲ್ಪಟ್ಟಂಥ ನಮ್ಮ ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಏನಿದೆ ಅದರ ಪ್ರಕಾರ ಸೆಕ್ಷನ್ 129 ಪ್ರಕಾರ 4 ವರ್ಷ ಮೇಲ್ಪಟ್ಟಂಥ ಯಾವುದೇ ಸವಾರರು ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಬೇಕು. ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀರಾ, ಹಿಂದೆ ಹೌದು ಸ್ಕೂಲ್ಗೆ ಮತ್ತೊಂದಿಗೆ ಕರ್ಕೊಂಡು ಹೋಗ್ತಿರ್ತೀರಾ, ಬೆಳಗ್ಗೆ ಹೊತ್ತು ನಿಮ್ಮದು ಆ ಥರ ಹೋಗ್ತಿರ್ತೀರಾ, ಅದೆಲ್ಲ ಗೊತ್ತಿದೆ ನನಗೆ. ಆದ್ರೂ ಸಹ ಸುರಕ್ಷತೆ ತುಂಬ ಮುಖ್ಯ. ಅಕಸ್ಮಾತಾಗಿ ಏನೋ 1 ಸೆಕೆಂಡಲ್ಲಿ 10 ಸೆಕೆಂಡಲ್ಲಿ ಸಂಭವಿಸಬಾರಂಥ ಒಂದು ಅಪಘಾತನ ನಾವು ಉದಾಸೀನ ಮಾಡಿ, ನಾವು ನೆಗ್ಲೆಕ್ಟ್ ಮಾಡಿ ಅದಕ್ಕೆ ಮುಂಜಾಗ್ರತೆ ಕ್ರಮ ನಾವು ತಗೊಂಡೇ ಇದ್ದರೆ ಅಲ್ಲಿ ಆಗುವಂಥ ಅನಾಹುತದಿಂದ ನಾವು ಇಡೀ ಜೀವನ ಪೂರ್ತಿ ಅದನ್ನು ಅನುಭವಿಸ್ಬೇಕಾಗತ್ತೆ. ಕಷ್ಟನ ನೋವನ್ನ ಅನುಭವಿಸ್ಬೇಕಾಗತ್ತೆ. ಅದರಿಂದ ನೀವು ಪಾರಾಗಬೇಕು ಅಂತಂದರೆ ಏನೂ ಇಲ್ಲಪ್ಪ, ಸುರಕ್ಷಿತವಾಗಿ ಒಂದು ಹೆಲ್ಮೆಟ್ನ ಧರಿಸಬೇಕು ಎಲ್ಲ ವಾಹನ ಸವಾರರು. ಈ ಕಡೆ ಬನ್ನಿ, ನಮ್ಮ ಬ್ಯಾನರ್ನ ಹಿಂಭಾಗ ಬನ್ನಿ, ರಸ್ತೆಗೆ ಈ ಕಡೆ ಬನ್ನಿ ಎಲ್ಲರೂ. ಕಾರ್ ಸ್ಟ್ಯಾಂಡ್ ಅವರು ಈ ಕಡೆ, ಯಾಕಂದ್ರೆ ಏನ್ ಕಾರ್ಯಕ್ರಮ ಅಂತ ಜನರಿಗೆ ಅರ್ಥ ಆಗಬೇಕು. ಇದು ಮುಂಚೆ ಸೈಡ್ಗೆ ಹಾಕ್ಬೇಕು ಇದನ್ನ, ಅಯ್ಯೋ ಒಂದು ರಕ್ಷಾ ಕವಚ ನೀಡಿದ್ದಾರೆ. ಒಳ್ಳೇದಾಗ್ಲಿ ಸಾಹೇಬ್. ಇದೇ ರೀತಿಯಲ್ಲಿ ಇನ್ನೂ ಸುಮಾರು ಶ್ರೀನಿವಾಸ್ ಸರ್ ಮೇಡಮ್ ಅವ್ರ ಕಡೆಯಿಂದ ಹೂವಿನ ಬಾಣ ಜಾಗ ಕಡೆಯಿಂದ ಸರ್ ಇವರು ಅಯ್ಯೇ
ಅವರು ಇದ್ದಾರೆ, ಅವ್ರ ಕಡೆ ಎಲ್ಲರೂ ಕೊಡ್ತಾರೆ. ಎಲೆಕ್ಟ್ರಿಷಿಯನ್ ಕಡೆಯಿಂದ ಬನ್ನಿ ನೀವು ಆನಂದ್ ಇದ್ರ ಬಗ್ಗೆ ಬನ್ನಿ ಸುರೇಶ್. ಆಮೇಲೆ